ಧರ್ಮೋಪದೇಶ ಕಂಡ ಪುಸ್ತಕ 29ನೇ ಅಧ್ಯಾಯ 29ನೇ ವಚನ. ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು, ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದರಿಂದ ನಾವು ಈ ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಿ ನಡೆಯಬೇಕಾದ ಹಂಗಿನಲ್ಲಿದ್ದೇವೆ. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಕರ್ತನ ಅನುದಿನವೂ ಸಹ ನಿಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಬಯಸುವಂಥ ದೇವರಾಗಿ ಇದ್ದಾರೆ. ನಿಮ್ಮ ಜೀವಿತದಲ್ಲಿ ಕೆಲವು ಸಂಗತಿಗಳನ್ನು ನೀವು ತಿಳಿದುಕೊಳ್ಳಲಿಕ್ಕೋಸ್ಕರವಾಗಿ ಬಹಳ ಪ್ರಯಾಸ ಪಟ್ಟಿರಬಹುದು. ಇತರರನ್ನು ಕುರಿತವಾಗಿ ಅಥವಾ ನಿಮ್ಮ ಕುಟುಂಬದಲ್ಲಿ ಗಂಡನ ಕುರಿತಾಗಿ, ಹೆಂಡತಿಯ ಕುರಿತಾಗಿ ಅಥವಾ ಮಕ್ಕಳ ಕುರಿತಾಗಿ ಕೆಲವೊಂದು ವಿಧವಾದಂಥ ಸಂಶಯಗಳು ನಿಮ್ಮನ್ನು ಆವರಿಸಿರಬಹುದು. ಆ ಸಂಶಯಗಳು ನಿಮಗೆ ಸಂತೋಷವನ್ನು ಕೊಡುವಂಥದ್ದಾಗಿರುವುದಿಲ್ಲ, ಬದಲಾಗಿ ನಿಮ್ಮ ಸಮಾಧಾನವನ್ನೇ ಅದು ಕಿತ್ತು ಹಾಕುವಂಥದ್ದಾಗಿರ್ತದೆ. ಆದುದರಿಂದ ಪ್ರಕಟವಾಗದೇ ಇರುವಂಥ ವಿಷಯಗಳಲ್ಲಿ ತಿಳಿದುಕೊಳ್ಳಲಿಕ್ಕೋಸ್ಕರವಾಗಿ ತವಕ ಪಡಬೇಡ್ರಿ. ಕರ್ತನು ನಿಮಗೋಸ್ಕರ ಎಂಬುದಾಗಿ ಇಡಲ್ಪಟ್ಟಿರುವಂಥ ಸಂಗತಿಯ ವಿಷಯಗಳಲ್ಲಿ ಕರ್ತನ ಸಮ್ಮುಖದಲ್ಲಿ ತಿಳಿದುಕೊಂಡವರಾಗಿ ಸಂತೋಷ ಪಡ್ರಿ. ಯಾಕಂದರೆ ಕೆಲವು ರಹಸ್ಯಗಳನ್ನು ದೇವರು ನಿಮಗೆ ತಿಳಿಸಲಿಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ನಾವು ಹೊರಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ರಹಸ್ಯಗಳನ್ನು, ಮುಂದಾಗುವಂಥ ಸಂಗತಿಗಳನ್ನು ಹೊರಲಿಕ್ಕೆ ಶಕ್ತನಾಗಿರುವ ಆತನು ದೇವರು ಮಾತ್ರವೇ. ಆದುದರಿಂದ ಪ್ರಕಟವಾಗುವಂತಹ ವಿಷಯಗಳಲ್ಲಿ ನಾವು ಯಾವಾಗಲೂ ಕರ್ತನಿಗೆ ಕೃತಜ್ಞತೆ ಉಳ್ಳವರಾಗಿ ನಡೆಯುವಾಗ, ಆತನಿಗೆ ನಂಬಿಗಸ್ತರಾಗಿ ಜೀವಿಸುವಾಗಲೂ ಸಹ ಕೆಲವೊಂದು ರಹಸ್ಯಗಳನ್ನು ತಿಳಿಯುವಂತಹ ಒಂದು ಜ್ಞಾನವನ್ನು, ಬಲವನ್ನು, ಸಹಿಸಿಕೊಳ್ಳುವಂತಹ ಭಾರವನ್ನು ಸಹ ಕರ್ತನು ನಿಮಗೆ ಕೊಡಲಿಕ್ಕೆ ಶಕ್ತನು. ಪ್ರಕಟವಾಗುವಂತಹ ಪ್ರತಿಯೊಂದು ಸಂಗತಿಗಳು ನಿಮಗೂ ನಿಮ್ಮ ಸಂತತಿಯವರಿಗೋಸ್ಕರವಾಗಿ ಸಂತೋಷವಾಗಿ ಕೊಡಲ್ಪಟ್ಟಿರುವಂಥದ್ದಾಗಿದೆ. ಇವುಗಳೆಲ್ಲವನ್ನು ಅನುಭವಿಸಲಿಕ್ಕೂ ಹೊಂದಿಕೊಳ್ಳಲಿಕ್ಕೂ ನಮಗಿರುವಂಥ ಏಕೈಕವಾದ ಮಾರ್ಗ ಏನೆಂಬುದಾಗಿ ನೋಡುವುದಾದರೆ ದೇವರ ವಾಕ್ಯಗಳನ್ನು ಅನುಸರಿಸುವಂಥದ್ದು. ಹೌದು ಪ್ರಿಯರೇ, ನಾವೆಲ್ಲರೂ ಸಹ ದೇವರ ವಾಕ್ಯವನ್ನು ಅನುಸರಿಸಲ್ಪಡಬೇಕಾದಂತಹ ಹಂಗಿನಲ್ಲಿದ್ದೇವೆ. ಆ ಭಾರವು ನಮ್ಮ ಮೇಲಿದೆ. ನಾವು ವಾಕ್ಯಗಳನ್ನು ಅನುಸರಿಸುವಾಗ ವಾಕ್ಯದಿಂದ ಉಂಟಾಗುವಂಥ ಜ್ಞಾನ, ಬಲ, ನಾವು ಈ ಲೋಕದಲ್ಲಿ ಕರ್ತನವರಾಗಿ ಕರ್ತನ ನಮಗಿಟ್ಟಿರುವಂಥ ಸಂತೋಷವನ್ನು, ನಮಗೆ ವಿರುದ್ಧವಾಗಿರುವಂಥ ಎಲ್ಲ ವಿಧವಾದಂಥ ಕುತರ್ಕಗಳನ್ನು ಇಲ್ಲವಾಗುವ ಹಾಗೆ ಕರ್ತನ ವಾಕ್ಯವು ನಮ್ಮನ್ನು ಕಟ್ಟಲ್ಪಟ್ಟು ನಡೆಸುತ್ತದೆ. ಆದುದರಿಂದ ಕರ್ತನು ನಮಗೆ ಯಾವುದನ್ನು ಪ್ರಕಟಪಡಿಸಿದ್ದಾರೋ, ಕೊಡಲ್ಪಟ್ಟಿದ್ದಾರೋ ಅವುಗಳಲ್ಲಿ ಸಂತೋಷವಾಗಿ ನಾವು ಕರ್ತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ವಾಕ್ಯದ ಅನುಸಾರವಾಗಿ ಜೀವಿಸೋಣ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ರಹಸ್ಯವಾದವುಗಳಲ್ಲ ಅಪ್ಪ, ನಮಗೆ ಪ್ರಕಟಪಡಿಸಿರುವಂಥ ನಿಮ್ಮ ಸಂಗತಿಗಳ ವಿಷಯದಲ್ಲಿ ನಾವು ಸಂತುಷ್ಟರಾಗಿ ನಿಮ್ಮ ವಾಕ್ಯವನ್ನು ಅನುಸರಿಸಿ ಜೀವಿಸುವ ಈ ಕೃಪೆ ಮಾಡ್ರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.